Good morning students, and I am heartily welcome to you online classes. ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭ ಮುಂಜಾನೆಯನ್ನು ಕೋರುತ್ತಾ ಈ ಆನ್ಲೈನ್ ತರಗತಿಗೆ ತಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಇತಿಹಾಸದ ಪಠ್ಯ ವಿಷಯವನ್ನು ನಾವು ಅಭ್ಯಾಸ ಮಾಡಿದವಾಗ ಅದು ಸಂಪೂರ್ಣವಾಗಿ ಗತಕಾಲದ ಘಟನೆಗಳ ಸರಣಿ ಅನ್ನುವಂಥದ್ದನ್ನು ಅಭ್ಯಾಸ ಮಾಡಿದ್ದೀವಿ. ಅದು ಮಾನವನ ಸಾಧನೆಯ ಮತ್ತು ಸೋಲಿನ ಎರಡು ಪ್ರಮುಖವಾದಂಥ ವಿಷಯಾಂಶಗಳನ್ನು ಒಳಗೊಂಡಿರುವಂತಹ ಒಂದು ದಾಖಲೆ ಅನ್ನುವಂಥದ್ದನ್ನು ಅಭ್ಯಾಸ ಮಾಡಿದ್ದೀವಿ. ಇದಕ್ಕೆಲ್ಲ ಕಾರಣ ಮಾನವನ ವಿಕಸನ ಅನ್ನುವಂಥದ್ದನ್ನು ತಿಳ್ಕೊಂಡಿದ್ದೀವಿ. ಸೊ ದಿ ಎವಲ್ಯೂಷನ್ ಆಫ್ ಮ್ಯಾನ್ ಕ್ಯಾನ್ ಕಾಸಸ್ ಟು ದ ರೈಸ್ ಆಫ್ ಸಿವಿಲೈಜೇಷನ್ ಆ್ಯಂಡ್ ಆಲ್ಸೋ the great achievement which are done by man due to the result of in his skill. ತನ್ನ ಸಾಧನೆಯನ್ನು ಆತ ಮಾಡಬೇಕಿದ್ರೆ ಬೌದ್ಧಿಕ ಸಾಮರ್ಥ್ಯವನ್ನು ಬಳಸಿಕೊಂಡ ಅನ್ನುವಂಥದ್ದನ್ನು ತಿಳ್ಕೊಂಡಿದ್ದೀವಿ. ಈ ಮಾನವನ ವಿಕಸನದ ಪರಿಣಾಮ ಆತ ಅಲೆಮಾರು ಜೀವನವನ್ನು ಬಿಟ್ಟು ತನ್ನ ಸಾಂಘಿಕ ಬದುಕನ್ನು ಕಟ್ಟತೊಡಗಿದ, ಹುಡುಕಾಟದ ಬದುಕನ್ನು ಬಿಟ್ಟು ತನ್ನ ಪೂರ್ಣ ಪ್ರಮಾಣದ ಕೃಷಿ ಜೀವನವನ್ನು ಆತ ಆರಂಭಿಸಿದ. ಸೊ ಡ್ಯೂ ಟು ದ ರಿಸಲ್ಟ್ ಆಫ್ ಎವಲ್ಯೂಷನ್ ಆಸ್ ವೆಲ್ ಆಸ್ ದಿ ಗ್ರೋತ್ ಆಫ್ ನಾಲೆಜ್ he lived to what we call as a wandering and also began one of the new thoughts, that is also tailoring the lands. It means who entrusted to cultivation the new things. Cultivation is a concept which inhabited by almost all activities which are innovative and also motivated, and it is also helpful to in his life. ಆತನ ಜೀವನಕ್ಕೆ ಆ ಕೃಷಿಕ ಜೀವನ ವ್ಯವಸ್ಥೆ ಕೇವಲ ಭೂಮಿಯನ್ನು ಬಳಸಿಕೊಂಡದ್ದು ಮಾತ್ರ ಕೃಷಿ ಅಂತ ಹೇಳಿ ನಾವು ಅರ್ಥ ಮಾಡೋ ಹಾಗಿಲ್ಲ. ಅದನ್ನು ಬಿಟ್ಟು ಆತ ತನ್ನೆಲ್ಲ ಸಾಧನೆಗಾಗಿ ಮತ್ತು ತನ್ನೆಲ್ಲ ಬದುಕಿನ ಪ್ರಗತಿಗಾಗಿ ಈ ಒಂದು ಹೊಸ ತೆರನಾದಂತಹ ಸಂಶೋಧನೆಯನ್ನು ಆತ ಪ್ರಾರಂಭಿಸಿದ. ಅದರ ಫಲವಾಗಿ ಆತ ನಾಗರಿಕ ಬದುಕಿನಿಂದ ನಾಗರಿಕ ವ್ಯವಸ್ಥೆಗೆ ಆಗಮಿಸಿದ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೀವಿ. ಈ ಬೌದ್ಧಿಕ ವಿಕಸನದ ಪರಿಣಾಮವಾಗಿ ಆತ ತನ್ನ ಹುಡುಕಾಟದ ಪ್ರಯತ್ನವನ್ನು ಆರಂಭಿಸಿದ. ಎಲ್ಲಿ ತನಗೆ ಉತ್ತಮವಾದಂತಹ ಒಂದು ವಾಯುಗುಣ ಅಥವಾ ಒಂದು ವ್ಯವಸ್ಥಿತವಾದಂತಹ ಪರಿಸರಾತ್ಮಕ ವ್ಯವಸ್ಥೆ ಇತ್ತೋ ಅದನ್ನೇ ತಾನು ಬಳಸಿಕೊಂಡು ತನ್ನ ಬದುಕನ್ನು ಅಲ್ಲಿ ನಿರೂಪಿಸುವ ಅಥವಾ ಅದನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ. So due to the result of in his knowledge, who to concentrate to what we call as to do something new thoughts. It was one of the great work by man in his period or in the history or in the past. ಗತಕಾಲದ ಎಲ್ಲ ಘಟನಾತ್ಮಕ ಸನ್ನಿವೇಶ ಈ ರೀತಿಯಲ್ಲಿ ಆತ ಪಡೆದುಕೊಂಡು ಅಥವಾ ಅವುಗಳನ್ನು ತನ್ನ ಸಾಧನೆಯ ಒಂದು ವ್ಯವಸ್ಥೆಗೆ ಅದನ್ನು ಉಪಯೋಗಿಸಿಕೊಂಡ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ, ಆತ ಹೊಸತನವನ್ನು ಕಂಡುಕೊಳ್ಳುವಂತಹ ಪ್ರಯತ್ನದಲ್ಲಿ ಅದನ್ನು ಒಂದು ನಿರ್ದಿಷ್ಟವಾದಂತಹ ಬದುಕಿನ ಪರಿಪಕ್ವತೆಯ ವ್ಯವಸ್ಥೆಗೆ ಜೋಡಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ. ನಾನು ಹೀಗೆ ಇರಬೇಕು ಅನ್ನುವಂತಹ ಒಂದು ಪ್ರಯತ್ನ, ಅದರ ಫಲಶ್ರುತಿಯೇ ನಾಗರಿಕತೆಯಾಯಿತು ಅನ್ನುವಂಥದ್ದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ನಾಗರಿಕತೆಗೆ ಪೂರಕವಾದದ್ದು ಸಂಸ್ಕೃತಿ ಮತ್ತು ಆತನ ಬೌದ್ಧಿಕ ಚಿಂತನೆಗಳು. ಬೋಧಿ ವಾಟ್ ವಿ ಕಾಲ್ as ಎವಲ್ಯೂಷನ್, ಗ್ರೋತ್ ಆಫ್ ನಾಲೆಜ್ which supported to what we call as development of the civilization in ancient period. So one of the important civilization we are already studied, that is Egyptian civilization, one of the landmark in the history of human world. ಮನುಕುಲದ ಚರಿತ್ರೆಯಲ್ಲಿಯೇ ಅತ್ಯಂತ ಪ್ರಮುಖವಾದಂತಹ ಒಂದು ಘಟನೆ ಅದು ಈಜಿಪ್ತಿನ ನಾಗರಿಕತೆಯ ಒಂದು ನಿರ್ಮಾಣ ಮತ್ತು ಅದು ಬೆಳೆದು ಬಂದಂತಹ ಹಾದಿ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಕಾರಣ ಏನು ಅಂತ ಹೇಳಿದರೆ, ಆತ ಪರಿಸರವನ್ನು ಉಪಯೋಗಿಸುವುದರೊಂದಿಗೆ ಹೊಸ ಆವಿಷ್ಕಾರವನ್ನು ಕಂಡುಕೊಳ್ಳುವ ಪ್ರಯತ್ನದೊಂದಿಗೆ ತನ್ನದೇ ಆದಂತಹ ಸಂಸ್ಕೃತಿ ಮತ್ತು ನಾಗರಿಕತೆ ಎರಡನ್ನು ಕಟ್ಟಿಕೊಂಡ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಈ ತಿಳುವಳಿಕೆಯ ವ್ಯವಸ್ಥೆಯೊಂದಿಗೆ ಕೇವಲ ಈಜಿಪ್ತಿನ ನಾಗರಿಕತೆಯೊಂದಿಗೆ ಮಾತ್ರ ಈ ಮಾನವ ತನ್ನ ಎಲ್ಲ ಚಟುವಟಿಕೆಯನ್ನು ಅಲ್ಲಿ ನಿಲ್ಲಿಸಿದ ಎಂದು ಅರ್ಥ ಅಲ್ಲ.
ಅಂತಹ ನಾಗರಿಕ ಚಟುವಟಿಕೆಗಳು ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ನಡೆದವು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಸೊ ಒನ್ ಆಫ್ ದಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ವಿ ಲಿಸನ್ ದಟ್ ಈಸ್ due to the result of the growth of knowledge, who to concentrate to development himself as well as to concentrate to development of the culture, and also too much concentrate to innovative ideas. Due to result on it, he was too concentrate to build one of the important work, that is cultivation of the civilization, and further who was also concentrate to cultivate the civilization in various part of the world. ಜಗತ್ತಿನ ಬೇರೆ ಬೇರೆ ಪ್ರದೇಶಗಳಲ್ಲಿ ನಾಗರಿಕತೆಯನ್ನು ಕಟ್ಟುವಂತಹ ಪ್ರಯತ್ನವನ್ನು ಮಾಡಿದ ಅನ್ನುವಂಥದ್ದನ್ನು ನಾವಿಲ್ಲಿ ಕಂಡುಕೊಂಡ್ವಿ. ಅವುಗಳಲ್ಲಿ ಮುಖ್ಯವಾಗಿ ಈಜಿಪ್ತಿನ ನಾಗರಿಕತೆಯ ನಂತರದಲ್ಲಿ ಆಫ್ಟರ್ ದಿ ಸಿವಿಲೈಜೇಷನ್ ಆರ್ ಡ್ಯೂರಿಂಗ್ ದ ಕಂಟೆಂಪ್ರರಿ ಪೀರಿಯಡ್ ಆಫ್ ಈಜಿಪ್ತಿಯನ್ ಸಿವಿಲೈಜೇಷನ್ there are many civilization which are appeared in various part of the world. One of the important civilization center, that is Mesopotamian civilization. ಮೆಸ್ಪಟೋಮಿಯಾದ ನಾಗರಿಕತೆ ಈಜಿಪ್ತಿನ ನಾಗರಿಕತೆಯ ಕಾಲಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇದ್ದಿರಬಹುದು, ಅಥವಾ ನಿಖರವಾಗಿ ಇದು ಈ ಕಾಲದಲ್ಲೇ ಇತ್ತು ಅಂತ ಹೇಳಲು ಕೂಡ ಸಾಧ್ಯವಿಲ್ಲ. ಆದರೂ ಕೂಡ ಈ ಮೆಸೊಪೊಟೋಮಿಯಾದ ನಾಗರಿಕತೆ ಈಜಿಪ್ತಿನ ನಾಗರಿಕತೆಯ ಫಲಶ್ರುತಿಯಾಗಿ ಅದು ಅಭಿವೃದ್ಧಿಯನ್ನು ಪಡೆದುಕೊಂಡಿತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಂಡ್ವಿ ಅಥವಾ ತಿಳಿದುಕೊಳ್ತಾ ಇದ್ದೀವಿ. ಮೆಸೊಪೊಟೋಮಿಯಾ ನಾಗರಿಕತೆಯನ್ನು ಅಭ್ಯಾಸ ಮಾಡಬೇಕಿದ್ರೆ ಅದರ ಪ್ರಾಕೃತಿಕ ಭೌಗೋಳಿಕ ವ್ಯವಸ್ಥೆ ಏನು ಅನ್ನುವಂತಹ ಒಂದು ಅಂಶವನ್ನು ಅಭ್ಯಾಸ ಮಾಡಿದವಾಗ ಅದು ಪ್ರಮುಖವಾಗಿ ಎರಡು ನದಿಗಳ ನಡುವಿನ ಪ್ರದೇಶವಾಗಿ ಇತ್ತು ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಇದ್ದೀವಿ. ಅಂದರೆ ಮೆಸೊಪೊಟೋಮಿಯಾ ಅನ್ನುವಂತಹ ಪದ ಅದು ದಿ ವರ್ಡ್ ಮೆಸೊಪೊಟೋಮಿಯಾ ಇಟ್ ವಾಸ್ ಡಿರೈವ್ಡ್ ಫ್ರಾಮ್ ಗ್ರೀಕ್ ವರ್ಡ್. ಅದು ಗ್ರೀಕ್ ಪದದಿಂದ ಬಂದಿದ್ದು. ಆ ಗ್ರೀಕ್ ಪದದ ಮೆಸೊಪೊಟೋಮಿಯಾ ಅನ್ನುವಂಥ ಪದದ ಅರ್ಥವೇನು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಿದ್ರೆ ಅದು ಎರಡು ನದಿಗಳ ನಡುವಿನ ಪ್ರದೇಶ, ಲ್ಯಾಂಡ್ ಇನ್ ಬಿಟ್ವೀನ್ ಟೂ ರಿವರ್ಸ್. ಮೆಸೊಪೊಟೋಮಿಯಾ ಅನ್ನುವಂಥದ್ದು ಎರಡು ನದಿಗಳ ನಡುವಿನ ಪ್ರದೇಶ ಅನ್ನುವಂಥ ಅರ್ಥವನ್ನು ಅದು ಕೊಡ್ತಾ ಇದೆ. ಇನ್ನೊಂದು ವಿಶೇಷತೆಯನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ರಾಜಕೀಯ ಪ್ರಭುತ್ವದ ವ್ಯವಸ್ಥೆ ಬೆಳವಣಿಗೆಯಾದಂತಹ ಒಂದು ನಾಗರಿಕ ವ್ಯವಸ್ಥೆ ಇದಾಗಿತ್ತು. ಕೇವಲ ಹಳ್ಳಿಯಿಂದ ನಗರ ಅನ್ನುವಂಥ ವ್ಯವಸ್ಥೆಗೆ ಮಾತ್ರ ಸೀಮಿತವಾಗಿರದೆ ನಗರ ಅದು ಪೂರ್ಣ ಪ್ರಮಾಣದಲ್ಲಿ ಬೆಳೆಯುವುದರೊಂದಿಗೆ ಅದು ಪ್ರಾಂತಗಳಾಗಿಯೋ ಸಾಮ್ರಾಜ್ಯಗಳಾಗಿಯೋ ಆ ಸಾಮ್ರಾಜ್ಯಗಳಿಗೆ ಒಬ್ಬ ಅಧಿಪತಿಯ ವ್ಯವಸ್ಥೆ ನಿರ್ಮಾಣವಾದಂತಹ ಒಂದು ವ್ಯವಸ್ಥೆಯು ಕೂಡ ಈ ಮೆಸೊಪೊಟೋಮಿಯಾ ನಾಗರಿಕತೆಯಲ್ಲಿ ನಾವು ಕಂಡುಕೊಳ್ತಾ ಇದ್ದೀವಿ. ಸೊ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯೂಚರ್ ವಾಸ್ ದಟ್ ದೇರ್ ವೇರ್ ಆಲ್ಸೋ ದ ಕಾನ್ಸೆಪ್ಟ್ ಆಫ್ empire or the concept of what we determine to the imperial rule which used by the Mesopotamian people because of they are used to the single-handed administrative system in different time and different races. If we are going to concentrate the period of Mesopotamian civilization 3500 BC to 500 BCE to BCE means it was the ancient period, means it were also one of the contemporary during the Egyptian civilization. ಈಜಿಪ್ತಿನ ನಾಗರಿಕತೆಯ ಕಾಲದ ಸಮಕಾಲೀನ ನಾಗರಿಕತೆ ಇದಾಗಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಇನ್ನೊಂದು ಪ್ರಮುಖವಾದಂಥ ಅಂಶವನ್ನು ನಾವು ಅಭ್ಯಾಸ ಮಾಡಿದವಾಗ ಮೆಸೊಪೊಟೋಮಿಯಾ ಅನ್ನುವುದು ಅದು ಗ್ರೀಕ್ ಪದದಿಂದ ಬಂದದ್ದು, ಎರಡು ನದಿಗಳ ನಡುವಿನ ಪ್ರದೇಶ ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಇದ್ದೀವಿ. ದೀಸ್ ಟೂ ರಿವರ್ಸ್, ಒನ್ ಈಸ್ ಯುಪ್ರೆಟಿಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಟೈಗ್ರೀಸ್. ಎರಡು ನದಿಗಳ ನಡುವಿನ ಪ್ರದೇಶ, ಎರಡು ನದಿಗಳು ಯಾವ್ಯಾವುದು ಅಂತ ಹೇಳಿದ್ರೆ ಒಂದು ಯುಪ್ರೆಟಿಸ್, ಇನ್ನೊಂದು ಟೈಗ್ರೀಸ್ ಅಂಥೇಳಿ ನಾವು ತಿಳಿದುಕೊಳ್ತಾ ಇದ್ದೀವಿ. ಆ ಎರಡು ನದಿಗಳ ನಡುವಿನ ಭೂಪ್ರದೇಶ ಸಮತಟ್ಟಾಗಿದ್ದು ಮತ್ತು ಉತ್ತಮವಾದಂತಹ ವಾಯುಗುಣಗಳನ್ನು ಒಳಗೊಂಡಿದ್ದು ಕೃಷಿಗೆ ಯೋಗ್ಯವಾದ, ವಾಸಿಸಲು ಯೋಗ್ಯವಾದಂತಹ ಕಾರಣಕ್ಕಾಗಿ ಇಲ್ಲಿ ನಾಗರಿಕ ವ್ಯವಸ್ಥೆ ಪ್ರಾರಂಭವಾಯಿತು ಅನ್ನುವಂಥದ್ದು ಕೂಡ ಇತಿಹಾಸ ತಜ್ಞರ ಅಭಿಪ್ರಾಯ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಸೊ ಡ್ಯೂ ಟು ದ ರಿಸಲ್ಟ್ ಆಫ್ ದಿ ಫರ್ಟೈಲ್ ಪ್ಲೇನ್ ಆಸ್ ವೆಲ್ ಆಸ್ ದಿ
environmental system as well as the condition of that area, it is too favorable to human cultivation or the human activities. Here these two rivers are Euphrates and Tigris are supported to the development as well as the progress of this civilization, one of the important aspect. And also we to witnessed that it was the another important concept to determine Mesopotamia, which is one of the cradle and graveyard of civilization. ಈ ನಾಗರಿಕತೆ ಎರಡು ಪ್ರಮುಖವಾದಂಥ ವಿಷಯಾಂಶಗಳನ್ನು ಒಳಗೊಂಡಿದೆ. ಅಂದರೆ ಮೆಸೊಪೊಟೋಮಿಯಾ ಅನ್ನುವುದು ಅದು ನಾಗರಿಕತೆಯ ತೊಟ್ಟಿಲೂ ಕೂಡ ಆಗಿದೆ ಮತ್ತು ಸಮಾಧಿಯೂ ಕೂಡ ಆಗಿದೆ. ಕಾರಣ ಬೇರೆ ಬೇರೆ ಆಳ್ವಿಕೆಯ ಕಾಲದಲ್ಲಿ ಬೇರೆ ಬೇರೆ ಜನಾಂಗೀಯ ವ್ಯವಸ್ಥೆ ಆ ನಾಗರಿಕತೆಯನ್ನು ಬೆಳೆಸುವಂತಹ ಪ್ರಯತ್ನ ಮಾಡಿತು ಅನ್ನುವಂಥದ್ದನ್ನು ತಿಳಿದುಕೊಳ್ತಾ ಇದ್ದೀವಿ. ಅಲ್ಲದೆ ಇನ್ನೊಂದು ಪ್ರಮುಖವಾದಂಥ ಅಂಶ ಅಂತ ಹೇಳಿದರೆ ಈ ನಾಗರಿಕ ವ್ಯವಸ್ಥೆ ಅದು ಯಾವುದೋ ಕಾರಣಕ್ಕಾಗಿ, ಅಂದರೆ ನೈಸರ್ಗಿಕ ವಿಕೋಪ ಇದ್ದಿರಬಹುದು, ಇಲ್ಲವೇ ಇದರ ಮೇಲೆ ವಿದೇಶಿಗರ ಆಕ್ರಮಣ ಇರಬಹುದು, ಆ ನಾಗರಿಕತೆಯ ಒಂದು ಬದಲಾವಣೆ ಮತ್ತು ನಿರ್ನಾಮಕ್ಕೂ ಕೂಡ ಕಾರಣವಾಯಿತು ಅನ್ನುವಂತಹ ಸನ್ನಿವೇಶಕ್ಕೆ ಅನುಗುಣವಾಗಿ ಅಲ್ಲಿ ನಾಗರಿಕತೆ ಅದು ತೊಟ್ಟಿಲಾಗಿ ಅದರಂತೆ ಸಮಾಧಿಯಾಗಿಯೂ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಂಡ್ವಿ. ಸೊ ಬೋತ್ ದಿ cradle of civilization and graveyard of civilization, there are many causes. One may natural calamities can support it to what we call as the sprang ups of civilization as well as destroyed of civilization. Further, foreign invasion can also cause to the end of civilization. Though also there are 5 different races which are made their civilization in between the two rivers, that is Euphrates and Tigris. ಈ ಎರಡು ಪ್ರಮುಖವಾದಂತಹ ನದಿಗಳು ಯಾವ್ಯಾವುದು? ಯುಪ್ರಿಟಿಸ್ ಮತ್ತು ಟೈಗ್ರಿಸ್ ನದಿಗಳು. ಇವೆರಡೂ ಕೂಡ ನಾಗರಿಕತೆಯ ಒಂದು ನಿರ್ಮಾಣಕ್ಕೆ ಯೋಗ್ಯವಾದಂತಹ ವ್ಯವಸ್ಥೆಯಾಗಿತ್ತು. ಆ ಕಾರಣಕ್ಕಾಗಿ ಅಲ್ಲಿ ಬೇರೆ ಬೇರೆ ಜನಾಂಗದವರು ಈ ನಾಗರಿಕತೆಯನ್ನು ನಿರ್ಮಾಣ ಮಾಡಿದರು ಅನ್ನುವಂಥದ್ದನ್ನು ತಿಳಿದುಕೊಳ್ತಾ ಇದ್ದೀವಿ. ಮುಖ್ಯವಾಗಿ ಈ ಪ್ರಮುಖವಾದಂಥ 5 ನಾಗರಿಕತೆಯ ಅಥವಾ ಜನಾಂಗವನ್ನು ನಾವಿಲ್ಲಿ ಅಭ್ಯಾಸ ಮಾಡಿದವಾಗ ಸುಮೇರಿಯನ್ನರನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಅಕ್ಕಾಡಿಯನ್ನರು, ಅಮೋರೈಟ್ಸ್, ಅಸೀರಿಯನ್ಸ್, ಅದರಂತೆ ಚಾಲ್ಡಿಯನ್ಸ್ ಅನ್ನುವಂತಹ ಪ್ರತ್ಯೇಕವಾದಂತಹ ಜನಸಮುದಾಯ ಅಲ್ಲಿ ನಾಗರಿಕ ಚಟುವಟಿಕೆಯನ್ನು ಪ್ರಾರಂಭಿಸಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಸೊ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಡ್ಯೂ ಟು ದ ರಿಸಲ್ಟ್ ಆಫ್ ವಾಟ್ ವಿ ಕಾಲ್ ಆಸ್ the natural as well as the foreign invasion can support it to rise of different races of the imperial rule in between the region of Mesopotamia. Mainly Sumerians, Akkadians, Amorites, Assyrians and Chaldeans were built their culture as well as the civilization in between the regions. At present Mesopotamia, it covered a number of the regions. ಮುಖ್ಯವಾಗಿ ಈ ಮೆಸೊಪೊಟೋಮಿಯಾ ಅನ್ನುವಂತಹ ನಾಗರಿಕತೆ ಅನೇಕ ಪ್ರದೇಶಗಳನ್ನು ಅದು ಆವರಿಸಿಕೊಂಡಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಮುಖ್ಯವಾಗಿ ಅದು ಏಷ್ಯಾದ ಒಂದು ಪ್ರಮುಖವಾದಂಥ ನಾಗರಿಕ ಕೇಂದ್ರ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಏಷ್ಯಾದ ನಾಗರಿಕ ವ್ಯವಸ್ಥೆಯಲ್ಲಿ ಇದೊಂದು ಪ್ರಮುಖವಾದಂತಹ ನಾಗರಿಕ ವ್ಯವಸ್ಥೆ. ಅಲ್ಲಿ ಪ್ರಮುಖವಾದಂತಹ ಒಂದು ಅಂಶವನ್ನು ಅಭ್ಯಾಸ ಮಾಡಿದವಾಗ 2 ನದಿಗಳು ಹರಿದಿರುವ ಕಾರಣಕ್ಕಾಗಿ ನಾಗರಿಕತೆ ಪ್ರಾರಂಭವಾಯಿತು. ನಾಗರಿಕತೆ ಪ್ರಾರಂಭವಾದಂತಹ ಒಂದು ಸನ್ನಿವೇಶವನ್ನು ನಾವು ಅಭ್ಯಾಸ ಮಾಡಿದವಾಗ ಅದು ಇಂದಿನ ಪೂರ್ವ ಸಿರಿಯಾವನ್ನು ಗಡಿಯನ್ನಾಗಿ ಹೊಂದಿಕೊಂಡಿತ್ತು ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಇದ್ದೀವಿ. ಅದರಂತೆ ದಕ್ಷಿಣ ಟರ್ಕಿ, ಇರಾಕಿನ ಬಹುಭಾಗ ಈ ಒಂದು ಮೆಸೊಪೊಟೋಮಿಯಾ ಪ್ರದೇಶ ಆವರಿಸಿಕೊಂಡಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಸೊ Mesopotamian region which covered the Syrian region as well as the southern Turkey region as well as the eastern region, and further it were also covered the Iraqian region or at present Baghdad. So it were one of the place which are situated the region called as a Mesopotamia. ಮೆಸೊಪೊಟೋಮಿಯಾದ ನಾಗರಿಕತೆ
ಅದು ಪ್ರಮುಖವಾಗಿ ಈ ಪ್ರದೇಶಗಳನ್ನು ಆವರಿಸಿಕೊಂಡಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ, ಈ ನಾಗರಿಕ ವ್ಯವಸ್ಥೆ ನಿಖರವಾಗಿ ಇದೇ ಕಾಲದಲ್ಲಿ ನಡೆದಿತ್ತು ಅನ್ನುವಂಥದ್ದನ್ನು ಹೇಳುವುದು ಕಷ್ಟ ಸಾಧ್ಯ ಅನ್ನುವಂಥದ್ದನ್ನು ನಾವಿಲ್ಲಿ ಊಹಿಸಬಹುದು ಅಥವಾ ಅದನ್ನು ಅಧ್ಯಯನ ಮಾಡಿದವಾಗ ತಿಳಿದು ಬರ್ತದೆ. ವೆರಿ ಡಿಫಿಕಲ್ಟ್ ಟು ಪ್ರೆಡಿಕ್ಟ್ exactly the time of Mesopotamian civilization, though also the source information which given to the numeral or the number of information about the Mesopotamian civilization as well as their work and achievements, and we to determine that there were number of divergent opinions about the dates of Mesopotamian civilization. ಕಾಲಗರ್ಭವನ್ನು ಅಭ್ಯಾಸ ಮಾಡಿದವಾಗ ಸರ್ವೇ ಸಾಮಾನ್ಯವಾಗಿ ಬಹುಸಂಖ್ಯಾತ ಈ ಒಂದು ಇತಿಹಾಸಕಾರರು ಒಪ್ಪಿಕೊಂಡಿದ್ದು ಸಾಮಾನ್ಯ ಶಕವರ್ಷ ಪೂರ್ವ 3500ರಿಂದ ಸಾಮಾನ್ಯ ಶಕವರ್ಷ ಪೂರ್ವ 500 ಅನ್ನುವಂಥದ್ದು. ಆದರೂ ಕೂಡ ಇದು ಸಾಮಾನ್ಯ ಶಕವರ್ಷ ಪೂರ್ವ 4000ದ ಕಾಲದಲ್ಲಿ ಬೆಳವಣಿಗೆಯನ್ನು ಸಾಧಿಸಿತ್ತು ಅನ್ನುವಂಥದ್ದು ಕೂಡ ಇತಿಹಾಸಕಾರರು ಉಲ್ಲೇಖವನ್ನು ಮಾಡ್ತಾ ಇರೋದನ್ನು ಗಮನಿಸಬಹುದು. ಏನೇ ಆದರೂ ಕೂಡ ಅದು ಒಂದು ಪ್ರಮುಖವಾದಂಥ ನಾಗರಿಕ ಕೇಂದ್ರವಾಗಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಇನ್ನೊಂದು ಪ್ರಮುಖವಾದಂಥ ಅಂಶವನ್ನು ಅಭ್ಯಾಸ ಮಾಡಿದವಾಗ ಅಲ್ಲಿಯ ವಾತಾವರಣ ಅದು ಸಾಮ್ರಾಜ್ಯಶಾಹಿ ಪ್ರಭುತ್ವವನ್ನು ನಿರ್ಮಾಣ ಮಾಡಿತು. ಕಾರಣ ಏನು ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ಈ ಪ್ರದೇಶ ಪೂರ್ಣ ಪ್ರಮಾಣದಲ್ಲಿ ಅದು ಪ್ರಾಕೃತಿಕ ರಕ್ಷಣೆಯನ್ನು ಹೊಂದಿರಲಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಕಂಡುಕೊಳ್ಬೋದು. ಸೊ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನ್ಯಾಚುರಲಿ ಇಟ್ ವಾಸ್ ನಾಟ್ ಪ್ರೊಟೆಕ್ಟೆಡ್ ಬೈ ವಾಟ್ ವಿ ಕಾಲ್ ಆಸ್ ದ ನೇಚರ್. ಈಜಿಪ್ತಿಯನ್ ಸಿವಿಲೈಜೇಷನ್, ಈಜಿಪ್ತಿನ ನಾಗರಿಕತೆಯಂತೆ ಇದು ಪೂರ್ಣ ಪ್ರಮಾಣದಲ್ಲಿ ಏನಾಗಿರಲಿಲ್ಲ, ನೈಸರ್ಗಿಕವಾಗಿ ರಕ್ಷಣಾತ್ಮಕ ವ್ಯವಸ್ಥೆಯನ್ನು ಹೊಂದಿರಲಿಲ್ಲ. ಅಂದರೆ ವಿದೇಶಿಗರು ಅದರ ಮೇಲೆ ಆಕ್ರಮಣವನ್ನು ಮಾಡುವಂತಹ ಸನ್ನಿವೇಶವನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಇನ್ನೊಂದು ಪ್ರಮುಖವಾದಂಥ ಅಂಶ ಅಂತ ಹೇಳಿದರೆ, ಆ ವಿದೇಶಿಯ ಆಕ್ರಮಣದಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿಯೇ ಅಲ್ಲಿ ಸಾಮ್ರಾಜ್ಯಶಾಹಿ ಪ್ರಭುತ್ವ ಅಸ್ತಿತ್ವಕ್ಕೆ ಬಂದಿತು ಅನ್ನುವಂಥದ್ದನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ ಅಥವಾ ತಿಳಿದುಕೊಳ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಪ್ರತ್ಯೇಕವಾದಂತಹ ಈ ಒಂದು ಜನಸಮುದಾಯದ ವ್ಯವಸ್ಥೆಯ ರಾಜಪ್ರಭುತ್ವ ಅಲ್ಲಿ ಪ್ರಾರಂಭವಾಯಿತು. ಡಿಫರೆಂಟ್ ರೇಸಸ್ ಆಫ್ ದಿ ವಾಟ್ ವಿ ಡಿಟರ್ಮೈನ್ ruling administration which are occurred or as well as it practiced in Mesopotamian region in during different periods. ಅಲ್ಲಿ ಪ್ರತ್ಯೇಕವಾದಂಥ ಕಾಲಮಾನದಲ್ಲಿ ಪ್ರತ್ಯೇಕವಾದಂಥ ರಾಜಪ್ರಭುತ್ವದ ವ್ಯವಸ್ಥೆ ಪ್ರಾರಂಭವಾಯಿತು. ಅವರಲ್ಲಿ ಸುಮೇರಿಯನ್, ಅಕ್ಕಾಡಿಯನ್ಸ್, ಅಮೋರೈಟ್ಸ್, ಅಸೀರಿಯನ್ಸ್, ಚಾಲ್ಡಿಯನ್ನರು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೇವೆ. ಇನ್ನೊಂದು ಪ್ರಮುಖವಾದಂಥ ಅಂಶವನ್ನು ಅಭ್ಯಾಸ ಮಾಡಿದವಾಗ ಈ 5 ಪ್ರತ್ಯೇಕವಾದಂತಹ ಜನಸಮುದಾಯ ಅವರು ಪ್ರತ್ಯೇಕವಾದಂತಹ ರಾಜಪ್ರಭುತ್ವವನ್ನು ಕಟ್ಟಿದರೂ ಕೂಡ ಅದು ಮೆಸ್ಪಟೋಮಿಯಾ ಪ್ರಾಂತದಲ್ಲಿಯೇ ಇತ್ತು. ಸೊ ದಿ ಡಿಫರೆಂಟ್ ರೇಸಸ್ ಆಫ್ ದಿ ಮೆಸ್ಪಟೋಮಿಯನ್ ಪೀಪಲ್ ವೇರ್ ಎಸ್ಟಾಬ್ಲಿಷ್ಡ್ ದೇರ್ ಮೊನಾರ್ಕಿಯಲ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ and their different civilization as well as the culture, but it were in between the two rivers called as Mesopotamia. ಮೆಸ್ಪಟೋಮಿಯಾದ ಈ 2 ಪ್ರಮುಖವಾದಂತಹ ನದಿಬೈಲು ಪ್ರದೇಶಗಳಲ್ಲಿ ಅಥವಾ ಆ 2 ನದಿಬೈಲು ಪ್ರದೇಶಗಳಲ್ಲಿ ಅದು ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಸರ್ವೇ ಸಾಮಾನ್ಯವಾಗಿ ನಾವು ದಿಕ್ಕುಗಳ ವಿಶ್ಲೇಷಣೆಯನ್ನು ಮಾಡಿದವಾಗ ಅದು ಪೂರ್ವ ಪಶ್ಚಿಮದಿಂದ ಉತ್ತರ ದಕ್ಷಿಣದಿಂದ ಒಂದೊಂದು ಸಾಮ್ರಾಜ್ಯದ ವ್ಯವಸ್ಥೆ ಅಲ್ಲಿ ಅಸ್ತಿತ್ವಕ್ಕೆ ಬಂದಿತು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಮುಖ್ಯವಾಗಿ ನಾವು ಅಭ್ಯಾಸ ಮಾಡುವಂತಹ ಒಂದು ಪ್ರಾಥಮಿಕ ಹಂತದಲ್ಲಿ ಸುಮೇರಿಯನ್ನರು ಕೂಡ ಮೆಸ್ಪಟೋಮಿಯಾದ ನಾಗರಿಕ ವ್ಯವಸ್ಥೆಯ ನಿರ್ಮಾತೃರು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಬಹುದು. ದೇ ಆರ್ ದಿ ಪಯೋನಿಯರ್ ಆರ್ ದಿ ಫೌಂಡರ್ ಆಫ್ ದಿ ಮೆಸ್ಪಟೋಮಿಯನ್ ಸಿವಿಲೈಜೇಷನ್. ವೈ ದೇ ಆರ್ ಕಾಲ್ಡ್ as a Sumerian? They are established their monarchical administrative system, the region called as Sumer. ಅವರು ಸುಮೇರ್ ಅನ್ನುವಂತಹ ಪ್ರಾಂತದಲ್ಲಿ ಈ ಒಂದು ರಾಜಕೀಯ ಪ್ರಭುತ್ವವನ್ನು ಪ್ರಾರಂಭ ಮಾಡಿದರು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಆ ಸುಮೇರ್
ಅವರ ರಾಜಕೀಯ ಕೇಂದ್ರವಾಗಿದ್ದ ಕಾರಣಕ್ಕಾಗಿ ಆ ಜನಾಂಗವನ್ನು ಅಲ್ಲಿ ಸುಮೇರಿಯನ್ನರು ಅಂಥೇಳಿ ಕರೆಯಲಾಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಇವರು ಮೆಸ್ಪೊಟೋಮಿಯಾದ ನಾಗರಿಕತೆಯ ಹರಿಕಾರರು ಅಂಥೇಳಿ ತಿಳಿದುಕೊಳ್ತಾ ಇದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ಆ ನಾಗರಿಕ ಚಟುವಟಿಕೆಯನ್ನು ಪ್ರಾರಂಭಿಸುವಂತಹ ಒಂದು ಪ್ರಮುಖವಾದಂತಹ ಪ್ರಯತ್ನ ಅವರಿಂದ ನಡೆಯಿತು ಅನ್ನುವಂಥದ್ದನ್ನು ತಿಳಿದುಕೊಳ್ತಾ ಇದ್ದೀವಿ. ವಿದ್ಯಾರ್ಥಿಗಳ ಇನ್ನೊಂದು ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ, ಇವು ಕೇವಲ ಕೆಲವೊಂದು ಪಠ್ಯ ನಿಯಮಕ್ಕೆ ಅನುಗುಣವಾಗಿ ಸಂಕ್ಷಿಪ್ತವಾಗಿ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಪ್ರಮುಖವಾದಂಥ ಅಂಶಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀವಿ. ಇನ್ನು ಎರಡನೆಯ ಪ್ರಮುಖವಾದಂತಹ ಒಂದು ಜನಾಂಗ ಅಂತ ಹೇಳಿದರೆ ಅವರನ್ನು ಅಕ್ಕಾಡಿಯನ್ ಅಂಥೇಳಿ ಕೂಡ ಕರೆದರು ಅನ್ನುವಂಥದ್ದನ್ನು ಕಂಡುಕೊಳ್ಬಹುದು. ಈ ಅಕ್ಕಾಡಿಯನ್ನರು ಅವರು ಪ್ರಮುಖವಾಗಿ ಸಿನ್ನಾರದ ವಾಯುವ್ಯ ಪ್ರಾಂತದಲ್ಲಿ ವಾಸ ಮಾಡ್ತಾ ಇದ್ರು ಅನ್ನುವುದನ್ನು ನಾವಿಲ್ಲಿ ಕಂಡುಕೊಳ್ಬಹುದು, ಅಥವಾ ತಮ್ಮ ನಾಗರಿಕ ಚಟುವಟಿಕೆಯನ್ನು ಇಲ್ಲಿ ನಿರ್ವಹಿಸ್ತಾ ಇದ್ರು. So the Akkadians were the second race of Mesopotamian civilization, and they are used to their civilization center, which called as a northwestern part of the region, so called as Akkadian. ಅಕ್ಕಾಡಿಯನ್ ಅಂಥೇಳಿ ಅವರನ್ನು ಯಾಕೆ ಕರೆದ್ರು ಅನ್ನುವಂತಹ ಒಂದು ಅಂಶವನ್ನು ನಾವಿಲ್ಲಿ ಅಭ್ಯಾಸ ಮಾಡಿದರೆ, ಆ ಪ್ರದೇಶವನ್ನು ಅಕ್ಕಾಡ್ ಅಂಥೇಳಿ ಕೂಡ ಕರೀತಾ ಇದ್ರು. That region called as Akkad. They called as Akkadians. Why? Because of they are began to their cultural life in Akkadian region, so called as Akkadians. Agade, which was one of the capital of Akkadians. Akkadiansರ ಅಥವಾ ಅಕ್ಕಾಡಿಯನ್ನರ ರಾಜಧಾನಿಯನ್ನು ನಾವು ಅಭ್ಯಾಸ ಮಾಡಿದವಾಗ ಅಗಾದೆ ಅವರ ರಾಜಧಾನಿಯ ಕೇಂದ್ರ ಅಥವಾ ಪ್ರಮುಖವಾದಂತಹ ಒಂದು ಪ್ರದೇಶವಾಗಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಈ ಅಗಾಧೆಯನ್ನು ಬಲಿಷ್ಠವಾಗಿ ನಿರ್ಮಾಣ ಮಾಡಿದವರು ಯಾರು ಅಂತ ಹೇಳಿದರೆ, ಒಂದನೇ ಸರ್ಗಾನ್ ಅಂಥೇಳಿ ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಸರ್ಗಾನ್ ಫಸ್ಟ್ ವಾಸ್ ದ ರೂಲರ್ ಆಫ್ ಅಕ್ಕಾಡಿಯನ್ civilization or the Akkadian race. Agade, which one of the capital of Akkadians. ಅಕ್ಕಾಡಿಯನ್ನರ ರಾಜಧಾನಿ ಅಗಾದೆ ಅನ್ನೋದನ್ನು ತಿಳ್ಕೊಂಡಿವಿ. ಎರಡನೇದಾಗಿ ಅವರ ಪ್ರಮುಖವಾದಂತಹ ದೊರೆ ಆತ ಸರ್ಗಾನ್, ಒಂದನೇ ಸರ್ಗಾನ್ ಅನ್ನೋದನ್ನು ತಿಳ್ಕೊಳ್ತಾ ಇದ್ದೀವಿ. ಆ ನಂತರದಲ್ಲಿ ಬರೋದು ಯಾವುದು ಅಂತ ಹೇಳಿದ್ರೆ ಅಮ್ಮೋರೈಟ್ಸ್ ಅನ್ನುವಂತಹ ಇನ್ನೊಂದು ಜನಾಂಗ, ಥರ್ಡ್ ರೇಸ್, ವಿಚ್ ಕಾಲ್ಡ್ as ಅಮ್ಮೋರೈಟ್ಸ್. ದೇ ವೇರ್ ಆಲ್ಸೋ ಕಾಲ್ಡ್ as the old Babylonian. ಅವರನ್ನ ಹಳೆಯ ಬೆಬಿಲೋನಿಯನ್ನರು ಅಂತ ಹೇಳಿ ಕರೀತಾ ಇದ್ರು. ಯಾರನ್ನ? ಅಮೋರೈಟ್ಸರನ್ನ ಹಳೆಯ ಬೆಬಿಲೋನಿಯನ್ನರು ಅಂತ ಹೇಳಿ ಕೂಡ ಕರೆಯಲಾಗ್ತಾ ಇತ್ತು, ಅಥವಾ ಹಳೆಯ ಬೆಬಿಲೋನ್ ಅಂತ ಹೇಳಿ ಕೂಡ ಅದನ್ನು ಕರೆದ್ರು ಅನ್ನುವಂಥದ್ದನ್ನು ಕಂಡುಕೊಳ್ಬಹುದು. ಆ ಪ್ರಾಂತವನ್ನ ಅಲ್ಲಿ ಅವರು ಆಡಳಿತ ಮಾಡಬೇಕಿದ್ರೆ ಪ್ರಮುಖವಾಗಿ ಅದು ಪೂರ್ಣ ಪ್ರಮಾಣದಲ್ಲಿ ಆ ಮೆಸ್ಪೊಟೋಮಿಯಾದ ಕೇಂದ್ರ ಪ್ರದೇಶವನ್ನು ಅದು ಆವರಿಸಿಕೊಂಡಿತ್ತು ಅನ್ನುವಂಥದ್ದನ್ನು ತಿಳಿದುಕೊಳ್ತಾ ಇದ್ದೀವಿ. ಕೇಂದ್ರ ಪ್ರದೇಶದಲ್ಲಿ ರಾಜಪ್ರಭುತ್ವವನ್ನು ನಿರ್ಮಾಣ ಮಾಡುವಂಥ ಒಂದು ಪ್ರಮುಖವಾದಂತಹ ಕಾರ್ಯ ಅಲ್ಲಿ ಪ್ರಾರಂಭಿಸುವಂತಹ ಪೂರ್ವದಲ್ಲಿ ಏನಾಯಿತು ಅನ್ನುವಂಥ ಪ್ರಶ್ನೆ ಇಟ್ಟಾವಾಗ ಈ ಅಕ್ಕಾಡಿಯನ್ನರು ತಮ್ಮ ರಾಜಪ್ರಭುತ್ವವನ್ನು ಕಳೆದುಕೊಂಡ ನಂತರದಲ್ಲಿ ಸುಮಾರು 250 ವರ್ಷಗಳ ಅವಧಿ ಅದು ರಾಜಕೀಯ ಅನಿಶ್ಚಿತತೆಯ ಕಾಲ ಅಂಥೇಳಿ ಕೂಡ ನಾವು ಇಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಡ್ಯೂ ಟು ದ ರಿಸಲ್ಟ್ ಆಫ್ ಆನ್ inefficient administrative system, there were a chaos of administrative system. It was a huge gap. How many years? Near about 250 years. 250 ವರ್ಷಗಳ ನಿರಂತರವಾದಂತಹ ಒಂದು ನಂತರದ ಅವಧಿಯಲ್ಲಿ ಅಲ್ಲಿ ಹೊಸದಾದಂತಹ ಒಂದು ರಾಜಕೀಯ ಚಟುವಟಿಕೆ ಅದು ಈ ಒಂದು ಅಮೋರೈಟ್ಸ್ ಅವರಿಂದ ಪ್ರಾರಂಭವಾಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಅರಾಜಕತೆಯ ನಡುವೆಯೂ ಕೂಡ ರಾಜಕೀಯ ಪ್ರಭುತ್ವವನ್ನು ಸ್ಥಾಪನೆ ಮಾಡುವಂಥ ಒಂದು ಮಹತ್ತರವಾದಂತಹ ಪ್ರಯತ್ನ ಅದು ಈ ಅಮೋರೈಟ್ಸಿಂದ ಪ್ರಾರಂಭವಾಯಿತು. ಅದರ ಶ್ರೇಷ್ಠ ದೊರೆ ಯಾರು ಅಂತ ಹೇಳಿದರೆ ಹಮ್ಮುರಾಬಿ. ಹಮ್ಮುರಾಬಿ ಒನ್ ಆಫ್ ದ ಗ್ರೇಟ್ ರೂಲರ್ ಆಫ್ ಅಮೋರೈಟ್ಸ್. ಅವರ ರಾಜಧಾನಿ ಬೆಬಿಲೋನಿಯಾ, ಅದನ್ನು ಹಳೆಯ ಬೆಬಿಲೋನಿಯಾ ಅಂತ ಹೇಳಿ ಕರೀತಾ ಇದ್ರು. ಈ ಹಳೆಯ ಬೆಬಿಲೋನಿಯಾವನ್ನು ನಿರ್ಮಾಣ ಮಾಡಿದಂತಹ ಒಂದು ಶ್ರೇಯಸ್ಸು ಅದು ಅಮೋರೈಟ್ಸಿಗೆ ಸಲ್ಲುತ್ತದೆ. ಸೊ
Amorites were newly erected the old Babylonia, one of the great ruler called as Hammurabi, great maker and one of the destroyer, despot, lawmaker, who one of the greatest ruler in the history of mankind. ಆತ ಮನುಕುಲದ ಇತಿಹಾಸದಲ್ಲಿ ಒಬ್ಬ ಶ್ರೇಷ್ಠ ದೊರೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಹೀಗೆ ಸಾಮ್ರಾಜ್ಯಶಾಹಿ ಪ್ರಭುತ್ವದ ವ್ಯವಸ್ಥೆಯನ್ನು ಆ ನಾಗರಿಕ ವ್ಯವಸ್ಥೆಯ ಎಲ್ಲ ಹಂತಗಳಲ್ಲಿ ಕೂಡ ನಾವು ತಿಳಿದುಕೊಳ್ತಾ ಇದ್ದೀವಿ. ಪ್ರಮುಖವಾಗಿ ಇನ್ನೊಂದು ಅಂಶವನ್ನು ಅಭ್ಯಾಸ ಮಾಡಿದವಾಗ ಆ ಅಮೋರೈಟರ ನಂತರದಲ್ಲಿ ಬಂದಂಥವರು ಅಸೀರಿಯನ್ಸ್ ಅನ್ನುವಂತಹ ಇನ್ನೊಂದು ಜನಾಂಗ. ಅಸೀರಿಯನ್ನರು ಕೂಡ ಈ ಮೆಸ್ಪೊಟೋಮಿಯಾದ ನಾಗರಿಕ ಪ್ರಭುತ್ವವನ್ನು ಹೊಸತರನಾಗಿ ಅದನ್ನು ನಿರ್ಮಾಣ ಮಾಡುವಂತಹ ಪ್ರಯತ್ನವನ್ನು ಅಲ್ಲಿ ಮಾಡಿದರು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ದೇ ಆರ್ ರೀಎರೆಕ್ಟೆಡ್ ದಿ ಗ್ರೇಟ್ನೆಸ್ ಆಫ್ ಮೊನಾರ್ಕಿ ಆರ್ ದಿ ನೇಚರ್ ಆಫ್ ಎಂಪೈರ್. ಅಮೋರೈಟ್ಸ್ were succeeded by Assyrians. Assyrian, one of the great maker of the era of empire. There are number of ruler which ruled the area of Mesopotamia, namely Tilgat, Pilsar, Sargon II, Assurbanipal were the ruler of Assyrians, and Pilsar, one of the great ruler of ದಿ ಅಸೀರಿಯನ್ಸ್. ಅಸೀರಿಯನ್ನರ ರಾಜಕೀಯ ಇತಿಹಾಸವನ್ನು ಅಭ್ಯಾಸ ಮಾಡಿದವಾಗ ಅವರ ರಾಜಕೀಯ ಚಟುವಟಿಕೆ ರಾಜಪ್ರಭುತ್ವದಿಂದ ಕೂಡಿತ್ತು. ಥಿಲ್ಗಾಟ್, ಫಿಲ್ಸರ್, ಎರಡನೇ ಸರ್ಗಾನ್, ಅಸುರ್ಬನಿಫಾಲ್ ಇವರು ಪ್ರಮುಖರಾದಂತಹ ದೊರೆಗಳಾಗಿದ್ದರು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಆ ಪ್ರಮುಖವಾದಂತಹ ರಾಜಪ್ರಭುತ್ವದ ವ್ಯವಸ್ಥೆಯನ್ನು ಕೇಂದ್ರೀಕರಿಸಿದಂತಹ ಸಂದರ್ಭದಲ್ಲಿ ಅವರು ಹೊಸದಾದಂತಹ ಒಂದು ರಾಜಕೀಯ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಅದು ಯಾವುದು ಅಂತ ಹೇಳಿದರೆ ನಿನೇವಹ, ಒನ್ ಆಫ್ ದಿ ಸೆಂಟರ್ ಆಫ್ ದರ್ ಅಡ್ಮಿನಿಸ್ಟ್ರೇಷನ್ ಆರ್ ದ ಕ್ಯಾಪಿಟಲ್ ಆಫ್ ದಿ ಅಸೀರಿಯನ್ಸ್. ಅಸೀರಿಯನ್ನರ ಕಾಲದಲ್ಲಿ ನಿನೇವೆಹ ಅನ್ನುವಂಥದ್ದು ಅವರ ರಾಜಧಾನಿಯ ಕೇಂದ್ರವಾಗಿತ್ತು ಅಥವಾ ರಾಜಕೀಯ ಕೇಂದ್ರವಾಗಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಹೀಗೆ ರಾಜಪ್ರಭುತ್ವದ ವ್ಯವಸ್ಥೆಯನ್ನು ನಾವಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಅಲಾಂಗ್ ವಿತ್ ದೇರ್ ವೇರ್ ಆಲ್ಸೋ ಡಿಫ್ರೆಂಟ್ ಕಲ್ಚರಲ್ ಲೈಫ್ ವಿಚ್ ಆರ್ ವಿಟ್ನೆಸ್ಡ್ ಡ್ಯೂರಿಂಗ್ ದ ರೇನ್ ಪೀರಿಯಡ್. means they are to concentrate to development of culture like society, religion, polity, art and architecture, as well as science and technology. So many what we call as a great work which are did by these great ruler during the reign period. Means they are not only concentrate to the nature of polity but also used to the cultural development during the ರೇನ್ ಪೀರಿಯಡ್ ಆಫ್ ದೇರ್ ಅಡ್ಮಿನಿಸ್ಟ್ರೇಷನ್. ತಮ್ಮ ಆಡಳಿತ ವ್ಯವಸ್ಥೆಯ ಕಾಲದಲ್ಲಿ ರಾಜಪ್ರಭುತ್ವಕ್ಕೆ ಆದ್ಯತೆಯನ್ನು ಕೊಡುವುದರೊಂದಿಗೆ ರಾಜ್ಯಪ್ರಭುತ್ವದ ವ್ಯವಸ್ಥೆಯನ್ನು ವಿಸ್ತರಣಕ್ಕಾಗಿ ಬಳಸಿಕೊಂಡ್ರೆ ವಿಸ್ತೀರ್ಣವಾದಂತಹ ಆ ಒಂದು ಪ್ರದೇಶದಲ್ಲಿ ಸಾಂಸ್ಕೃತಿಕವಾಗಿ ತಮ್ಮ ರಾಜಪ್ರಭುತ್ವದ ವ್ಯವಸ್ಥೆಯನ್ನು ಕ್ರೋಢೀಕರಿಸಿರುವಂತಹ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಈ ಎಲ್ಲ ಕ್ಷೇತ್ರಗಳ ಒಂದು ರಚನಾತ್ಮಕ ಪ್ರಗತಿ ಅವರ ಕಾಲದಲ್ಲಿ ನಿರ್ಮಾಣವಾಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೇವೆ. ಇವರು ಇದೇ ರೀತಿಯಲ್ಲಿ ತಮ್ಮ ರಾಜಪ್ರಭುತ್ವವನ್ನು ಮುಂದುವರಿಸ್ತಾ ಹೋದವಾಗ ಬಂದಂತಹ ಇನ್ನೊಂದು ಹೊಸ ರಾಜಮನೆತನ ಯಾವುದು ಅಂತ ಹೇಳಿದ್ರೆ ಚಾಲ್ಡಿಯನ್ನರು ಅನ್ನುವಂಥದ್ದನ್ನು ನಾವಿಲ್ಲಿ ಕಂಡುಕೊಳ್ತಾ ಇದ್ದೀವಿ. ದಿ ಫೈನಲ್ ರೇಸ್ ಆಫ್ ದಿ ಮೆಸ್ಪೊಟೋಮಿಯನ್ ರೂಲರ್ ವೇರ್ ಕಾಲ್ಡ್ as a Chaldeans, one of the fifth race of the Mesopotamian administration. They were also erected new Babylonian culture. ಹೊಸದಾದಂತಹ ರಾಜಪ್ರಭುತ್ವ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಳ್ಳುವಂತಹ ವ್ಯವಸ್ಥೆಯೊಂದಿಗೆ ಹೊಸ ರಾಜಕೀಯ ಕೇಂದ್ರವನ್ನು ನಿರ್ಮಾಣ ಮಾಡ್ತಾರೆ. ಅದನ್ನು ಏನಂತ ಹೇಳಿ ಕರೆಯಲಾಯಿತು ಅಂತ ಹೇಳಿದ್ರೆ ಹೊಸ ಬೆಬಿಲೋನಿಯಾ ಅಂಥೇಳಿ ಅದನ್ನು ಇಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ದಿ ಚಾಲ್ಡಿಯನ್ಸ್ ವೇರ್ ಆಲ್ಸೋ ಒನ್ ಆಫ್ ದ ಗ್ರೇಟ್ ರೂಲರ್ ಡ್ಯೂರಿಂಗ್ ದ ಮೆಸ್ಪೊಟೋಮಿಯನ್ ಸಿವಿಲೈಜೇಷನ್. ದೇ ಆರ್ ಡಿಸ್ಟ್ರಾಯ್ಡ್ ದಿ ಅಸೀರಿಯನ್ ಕಲ್ಚರ್. ಅಸೀರಿಯನ್ನರ ನಾಗರಿಕ ಕೇಂದ್ರ ವ್ಯವಸ್ಥೆ ಮತ್ತು ಅವರ ಆಡಳಿತ ಪ್ರಭುತ್ವವನ್ನು ನಾಶಪಡಿಸಿದ್ರು ಅನ್ನುವಂಥದ್ದನ್ನು ಕಂಡುಕೊಳ್ಬಹುದು.
ಅಷ್ಟೇ ಅಲ್ಲದೇನೆ ಅವರ ರಾಜಕೀಯ ಕೇಂದ್ರವಾಗಿದ್ದಂತಹ ನಿನೆವೆಹ ಅನ್ನುವಂತಹ ರಾಜಧಾನಿಯನ್ನು ಕೂಡ ನಾಶಪಡಿಸ್ತಾರೆ. ದೇ ಆರ್ ಡಿಸ್ಟ್ರಾಯ್ಡ್ ನಿನೆವೆಹ ಆ್ಯಂಡ್ ಫರ್ದರ್ ದೇ ಆರ್ ನ್ಯೂಲಿ ಎಸ್ಟಾಬ್ಲಿಷ್ಡ್ ದಿ ನ್ಯೂ ಕಿಂಗ್ಡಮ್ ಕಾಲ್ಡ್ ಅಸ್ ದಿ ನ್ಯೂ ಬೆಬಿಲೋನಿಯಾ. ಹೊಸದಾದಂತಹ ಒಂದು ರಾಜಧಾನಿಯನ್ನು ಅವರು ನಿರ್ಮಾಣ ಮಾಡ್ತಾರೆ, ಅದಕ್ಕೆ ಹೊಸ ಹೆಸರನ್ನು ಕೊಡ್ತಾರೆ, ಹೊಸ ಬೆಬಿಲೋನಿಯಾ ಅಂಥೇಳಿ ಅದನ್ನು ಕರೆದ್ರು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ದೇರ್ ಆರ್ ಮೊನಾರ್ಕಿಯಲ್ ಅಡ್ಮಿನಿಸ್ಟ್ರೇಷನ್ ವಿಚ್ ಆರ್ ಪ್ರಾಕ್ಟಿಸ್ಡ್ ಡ್ಯೂರಿಂಗ್ ದೇರ್ ಆ್ಯನ್ ಪೀರಿಯಡ್. ಅವರ ಕಾಲದಲ್ಲಿಯೂ ಕೂಡ ರಾಜಪ್ರಭುತ್ವದ ವ್ಯವಸ್ಥೆ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್, ನೆಬೂಕಡ್ನೆಜರ್ ಒನ್ ಆಫ್ ದ ಗ್ರೇಟೆಸ್ಟ್ ರೂಲರ್ ಆಫ್ ಚಾಲ್ಡಿಯನ್ಸ್, ಚಾಲ್ಡಿಯನ್ನರ ಸರ್ವಶ್ರೇಷ್ಠ ದೊರೆ ಅಥವಾ ಘನವಂತ ದೊರೆ ಅಂಥೇಳಿ ಯಾರನ್ನು ಕರಿತಾ ಇದ್ದೀವಿ ಅಂತ ಹೇಳಿದ್ರೆ ನೆಬೂಕಡ್ನೆಜರ್. ನೆಬೂಕಡ್ನೆಜರ್ ಆತ ಅವರ ಶ್ರೇಷ್ಠ ದೊರೆಯಾಗಿದ್ದ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಮತ್ತೊಂದು ವಿಶೇಷತೆಯನ್ನು ನಾವಿಲ್ಲಿ ಕಂಡುಕೊಳ್ಬೋದು. ಏನು ಅಂತ ಹೇಳಿದ್ರೆ ದೇ ಆರ್ ದ ಮೇಕರ್ ಆಫ್ ನ್ಯೂ ಥಿಂಗ್ಸ್. ಅವರು ಹೊಸ ವ್ಯವಸ್ಥೆಯ ಹರಿಕಾರರು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಏನಂತ ಹೊಸ ವ್ಯವಸ್ಥೆಯನ್ನು ಅವರು ನಿರ್ಮಾಣ ಮಾಡಿದರು ಅನ್ನುವಂತಹ ಪ್ರಶ್ನೆಯನ್ನು ಇಟ್ಟಾಗ ದೇ ಆರ್ ಎರೆಕ್ಟೆಡ್ ಒನ್ ಆಫ್ ದ ಗ್ರೇಟ್ ವರ್ಕ್ ಕಾಲ್ಡ್ ಎಸ್ ದಿ ಹ್ಯಾಂಗಿಂಗ್ ಗಾರ್ಡನ್ ಇನ್ ಬೆಬಿಲೋನಿಯಾ. ಬೆಬಿಲೋನಿಯಾದಲ್ಲಿ ಹೊಸದಾದಂತಹ ಒಂದು ಸಾಧನೆಯನ್ನು ಅವರು ನಿರ್ಮಾಣ ಮಾಡಿದರು. ಅವರಲ್ಲಿ ವಿಶೇಷವಾಗಿ ನೆಬೂಕಡ್ನೆಜರ್ ಏನನ್ನು ನಿರ್ಮಾಣ ಮಾಡಿದರು ಅಂತ ಹೇಳಿದರೆ ಹ್ಯಾಂಗಿಂಗ್ ಗಾರ್ಡನ್ ಅಂಥೇಳಿ ಕರೆಯಲ್ಪಡುವಂತಹ ಒಂದು ಹೂದೋಟ ಅಂಥೇಳಿ ನಾವಿಲ್ಲಿ ಗಮನಿಸಬಹುದು, ಅಥವಾ ತೂಗುವ ಉದ್ಯಾನವನ. ತೂಗುವ ಉದ್ಯಾನವನವನ್ನು ಅವರು ನಿರ್ಮಾಣ ಮಾಡಿದರು. ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ for the protection of the state and as well as the capital city, they are fortified throughout the Babylonian city. ಪೂರ್ಣ ಪ್ರಮಾಣದಲ್ಲಿ ಕೋಟೆಗಳನ್ನು ಕಟ್ಟುವಂತಹ ಕಾರ್ಯವನ್ನು ಕೈಗೊಳ್ತಾರೆ. ಕಾರಣ, ವಿರೋಧಿಗಳಿಂದ ಸಾಮ್ರಾಜ್ಯದ ಕೇಂದ್ರವನ್ನು ರಕ್ಷಣೆ ಮಾಡಬೇಕಾಗಿದ್ದು ಅವರ ಆದ್ಯ ಕರ್ತವ್ಯವಾಗಿತ್ತು. ಸಂಸ್ಕೃತಿ ಮತ್ತು ನಾಗರಿಕತೆ ರಕ್ಷಣೆಗಾಗಿ ಆ ಒಂದು ಮಹತ್ತರ ಪ್ರಯತ್ನವನ್ನು ನೆಬೂಕಡ್ನೆಜರ್ ಈತ ಅನುಸರಿಸಿದ ಅನ್ನುವಂಥದ್ದನ್ನು ತಿಳಿದುಕೊಳ್ತಾ ಇದ್ದೀವಿ. ಈ ತೂಗಾಡುವ ಉದ್ಯಾನದ ವ್ಯವಸ್ಥೆಯನ್ನು ಅಭ್ಯಾಸ ಮಾಡಿದವಾಗ ಅವುಗಳು ಮಹಡಿಯ ರೂಪದಲ್ಲಿ ನಿರ್ಮಾಣವಾಗಿತ್ತು. ಅಲ್ಲದೆ ಹೂದೋಟಗಳನ್ನು ಅಲ್ಲಿ ಶೃಂಗರಿಸಿದ್ರು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಸೊ a beautiful garden which erected in hanging garden, and also one of the most important feature, they are erected one of the center of religion or religious culture called as Ziggurat. ಜಿಗುರಾತ್ ಅನ್ನುವಂತಹ ಧಾರ್ಮಿಕ ಕೇಂದ್ರವನ್ನು ಅವರು ನಿರ್ಮಾಣ ಮಾಡಿದರು. ಆ ಜಿಗುರಾತಿನ ವಿಶೇಷತೆ ಏನು ಅನ್ನುವಂಥದ್ದನ್ನು ಅಭ್ಯಾಸ ಮಾಡಬೇಕಿದ್ರೆ ಅದು ಧಾರ್ಮಿಕ ಕೇಂದ್ರವಾಗಿತ್ತು, ಅಲ್ಲದೆ ಶೈಕ್ಷಣಿಕ ಕೇಂದ್ರವೂ ಕೂಡ ಆಗಿತ್ತು. ಸೊ ಜಿಗುರಾತ್ ಒನ್ ಆಫ್ ದಿ ಅನದರ್ ಕನ್ಸ್ಟ್ರಕ್ಷನ್ ಆಫ್ ದಿ ಚಾಲ್ಡಿಯನ್ ರೂಲರ್. ಇಟ್ ವರ್ಕ್ಡ್ ಆಸ್ ಅ ರಿಲಿಜಿಯಸ್ ಸೆಂಟರ್, ಮೀನ್ಸ್ it was also one of the what we call as a temple during the Aryan period, and further it worked as a educational institution or the center of education. ಅದೊಂದು ಶೈಕ್ಷಣಿಕ ಕೇಂದ್ರವಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಅಂದರೆ ಎತ್ತರವಾದ ತಾರಾಸಿ ಕಟ್ಟಡಗಳ ಮೇಲೆ ಈ ಒಂದು ಪ್ರಮುಖವಾದಂತಹ ಧಾರ್ಮಿಕ ಕೇಂದ್ರವನ್ನು ಅವರು ನಿರ್ಮಾಣ ಮಾಡಿದರು. ಎತ್ತರವಾದಂತಹ ಗೋಪುರ ಕೂಡ ಅದು ಹೊಂದಿತ್ತು ಅನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು. So, Ziggurat, which constructed during the period of Chaldeans, which covered with a tall tower and working both the religious as well as the educational activities. So, these are one of the great contribution of the Chaldeans. Here, we witnessed that there are different 5 races: Sumerians, Akkadians, Amorites, Assyrians, as well as Chaldeans. Almost all different races were greatly contributed to development of the Mesopotamian civilization, dated from 3500 BCE to 500 BCE.
ಸಾಮಾನ್ಯವಾಗಿ ಈ ನಾಗರಿಕ ವ್ಯವಸ್ಥೆಯ ಒಂದು ನಿರಂತರತೆಯನ್ನು ಅಭ್ಯಾಸ ಮಾಡಿದವಾಗ ವಿರೋಧಿಗಳಿಂದ ರಕ್ಷಣೆ ಮಾಡುವ ಮಹಾಪ್ರಯತ್ನ ಇವರು ಮಾಡಿದರು ಅನ್ನುವಂಥದ್ದನ್ನು ತಿಳಿದುಕೊಳ್ತಾ ಇದ್ದೀವಿ. ಇನ್ನೊಂದು ವಿಶೇಷ, ಪ್ರತಿಯೊಂದು ಜನಾಂಗವೂ ಕೂಡ ಒಂದು ಹೊಸ ವ್ಯವಸ್ಥೆಯ ನಾಗರಿಕತೆಯನ್ನು ಕಟ್ಟುವ ಮಹತ್ತರ ಕಾರ್ಯವನ್ನು ಅವರು ಕೈಗೊಂಡಿದ್ದರು ಅನ್ನುವುದನ್ನು ಗಮನಿಸಿದ್ದೀವಿ. ಅಂದರೆ ಸುಮೇರಿಯನ್ನರು, ಅಕ್ಕಾಡಿಯನ್ನರು, ಅಮೋರೈಟ್ಸ್, ಅಸೀರಿಯನ್ ಮತ್ತು ಚಾಲ್ಡಿಯನ್ನರು ಪ್ರತ್ಯೇಕವಾದಂತಹ ತಮ್ಮ ಆಡಳಿತ ವ್ಯವಸ್ಥೆಯ ಕಾಲದಲ್ಲಿ ಒಂದು ಪೂರ್ಣ ಪ್ರಮಾಣದ ಹೊಸ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವುದರೊಂದಿಗೆ ನಿರ್ಮಿತ ಕೌಶಲ್ಯದ ವ್ಯವಸ್ಥೆಯನ್ನು ತಮ್ಮ ಸಾಂಸ್ಕೃತಿಕ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದರೊಂದಿಗೆ ಸಾಮ್ರಾಜ್ಯದ ನಿರ್ಮಾಣ, ಸಾಮ್ರಾಜ್ಯದ ವಿಸ್ತಾರ, ಅವುಗಳ ರಕ್ಷಣೆ ಮತ್ತು ಹೊಸ ಸಂಸ್ಕೃತಿಯ ನಿರ್ಮಾಣದ ಕಾರ್ಯವನ್ನು ಈ ಮೆಸ್ಪೊಟೋಮಿಯಾದ ನಾಗರಿಕ ಜನಸಮುದಾಯ ಅದು ಅನುಸರಿಸಿಕೊಂಡು ಬಂದಿತು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಹೀಗೆ ಈ ಆರಂಭಿಕವಾದಂತಹ ಒಂದು ಪಟ್ಟಿ ವಿಶ್ಲೇಷಣೆಯನ್ನು ನಾವು ಅಭ್ಯಾಸ ಮಾಡಿದವಾಗ ಮೆಸ್ಪೊಟೋಮಿಯಾದ ನಾಗರಿಕತೆ ಅದು ಪ್ರಮುಖವಾಗಿ ಈ 5 ಪ್ರತ್ಯೇಕವಾದಂಥ ಜನಸಮುದಾಯದ ವ್ಯವಸ್ಥೆಯೊಂದಿಗೆ ನಿರ್ಮಾಣವಾಯಿತು. ಅಲ್ಲದೆ ಅವರಲ್ಲಿ ಕೆಲವೊಂದು ವಿಶೇಷವಾದಂಥ ಘನ ಸಾಧನೆಯನ್ನು ಮಾಡಿರುವಂಥ ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸೋದಕ್ಕೆ ಸಾಧ್ಯ. ಈಗಾಗಲೇ ನಾವು ಒಂದನ್ನು ಅಭ್ಯಾಸ ಮಾಡಿದ್ದೀವಿ. ಹಮ್ಮುರಾಬಿ ಒಬ್ಬ ಶ್ರೇಷ್ಠ ಕಾನೂನು ತಜ್ಞ. ಹಮ್ಮುರಾಬಿ ಒನ್ ಆಫ್ ದ ಗ್ರೇಟ್ ಲಾ ಮೇಕರ್ ಆ್ಯಂಡ್ ನೆಬುಕಡ್ನೆಜರ್ ಒನ್ ಆಫ್ ದ ಗ್ರೇಟ್ ಕಾಂಕರರ್ ಆ್ಯಂಡ್ ಆಲ್ಸೋ ಒನ್ ಆಫ್ ದಿ ಬಿಲ್ಡರ್. ಒಬ್ಬ ಶ್ರೇಷ್ಠ ನಿರ್ಮಾಪಕನೂ ಕೂಡ, ಅದಲ್ಲದೆ ಆತ ಹೊಸ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹೀಗೆ ಸಾಮ್ರಾಜ್ಯಶಾಹಿ ಪ್ರಭುತ್ವದ ವ್ಯವಸ್ಥೆಯೊಂದಿಗೆ ನಾಗರಿಕ ಚಟುವಟಿಕೆಯನ್ನು ಅವರು ಕೈಗೊಂಡಿದ್ರು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸೊ ದೀಸ್ ಆರ್ ದಿ a very basic concept about the Mesopotamian civilization. Remaining concept shall we going to discuss with the next class. ಈ ಉಳಿದಂತಹ ಪ್ರಮುಖವಾದಂಥ ವಿಷಯಾಂಶಗಳನ್ನು ಮುಂದಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ.